ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಾಕ್ತಾ ಇರುವುದು ವರಮಹಾಲಕ್ಷ್ಮಿ ವಿಡಿಯೋ. ವರಮಹಾಲಕ್ಷ್ಮಿಗೆ ಹೇಗೆ ನಾವು ಸೀರೆಯನ್ನು ಉಡಿಸ್ಬೋದು, ಅಲಂಕಾರ ಮಾಡ್ಬೋದು ಅನ್ನೋದನ್ನು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ನೋಡ್ರಿ, ಇದು ಕಾಟನ್ ಸೀರೆ, ಸೆಮಿ ಕಾಟನ್ ಅಂತಾರಲ್ಲ ಆ ಸೀರೆ ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಮತ್ತು ಸೀರೆ ಡ್ರಾಪಿಂಗಿಗೂ ಮತ್ತು ಉಡ್ಸೋಕ್ಕೂ ಏನೂ ಕಷ್ಟ ಆಗಲ್ಲ, ಆ ರೀತಿ ಇದೆ. ಇದು ಪಲ್ಲು, ಇದು ಉಡುಪದ್ದು ರೀ, ಇದು ಪಲ್ಲು ರೀ, ಇದು ಉಡುಪದ್ರಿಂದ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಈ ಸೀರೆ ಪೂರ್ತಿ ಅರ್ಧ ಫೋಲ್ಡನ್ನು ಮಾಡಿ 1 ಮೀಟ್ರ್ 1.5 ಮೀಟ್ರಿಗೆ ಈ ಥರ ಮಡಿಕೆ ಮಾಡಿಕೊಂಡು ನಾವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋತಾ ಹೋಗಬೇಕು. ನೋಡ್ರಿ, ಇಲ್ಲಿ ನಾನು ಸೀರೆನ ಸೊಂಟಕ್ಕೇನು ಸಿಗಿಸ್ತೀವಲ್ಲ ಆ ಕಡೆಯಿಂದ ಫೋಲ್ಡ್ ಮಾಡಿ ಈಗ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ಈಗ 1.5 ಮೀಟ್ರ್ ಬಿಟ್ಟು ಮತ್ತೆ ನಾನು ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ತೀನಿ. ಇಲ್ಲಿ ಈ ರೀತಿ ನೀವು ಫಸ್ಟ್ ಲಾಕ್ ಮಾಡ್ಕೋತಾ ಹೋದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತುಂಬಾ ಈಸಿ ಆಗುತ್ತೆ. ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ನೀರಿಗೆಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಫಸ್ಟ್ ನೀವು ಈ ಥರ ಫೋಲ್ಡ್ ಮಾಡಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳೋದು ತುಂಬಾ ಉಪಯೋಗ ಅಂತಂದಲೇ ಹೇಳ್ಬೋದು. ಈಗ ಇಲ್ಲೊಂದು ನಾನು ಪಿನ್ನನ್ನು ಹಾಕಿ, ಇದು 3ನೇ ಸೇಫ್ಟಿ ಪಿನ್ನು ನಾನು ಹಾಕ್ತಾ ಇರೋದು ಈ ಸೀರೆಗೆ. ಇದು ಕಾಟನ್ ಸೀರೆ, ಸ್ಮೂತ್ ಕಾಟನ್ ಆಗಿರೋದ್ರಿಂದ ಇದು ಜಾಸ್ತಿ ತೊಂದರೆ ಕೊಡಲ್ಲ ಡ್ರಾಪಿಂಗಿಗಾಗಲಿ ಫೋಲ್ಡಿಂಗಿಗಾಗಲಿ. ಆದ್ದರಿಂದ ನಾನು 4 ಪಿನ್ನಲ್ಲಿ ಈ ಸೀರೆಯನ್ನು ಹಾಫ್ ಫೋಲ್ಡಿಂಗ್ ಲಾಕನ್ನು ಮಾಡ್ತಾಯಿದ್ದೀನಿ. ಈಗ ಪಲ್ಲು ಸೈಡು ಎರಡೂ ತುದಿಯನ್ನು ಲಾಕ್ ಮಾಡಿ ಈಗ ಉಡುಪದ್ರ ಕಡೆಯಿಂದ ಸೊಂಟಕ್ಕೇನು ಸಿಗಿಸ್ತೀವಲ್ಲ ಆ ಕಡೆಯಿಂದ ನಾನು ನೇರಿಗೆ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನೀವು ನೇರಿಗೆಗಳನ್ನು ಫಸ್ಟೇ ನೀವು ಮಾಡಿಟ್ಕೊಳ್ಳೋದ್ರಿಂದ ವರಮಹಾಲಕ್ಷ್ಮಿಗೆ ತುಂಬ ಈಸಿಯಾಗಿ ನೀವು ಸೀರೆಯನ್ನು ಉಡಿಸ್ಬೋದು. ನೋಡಿರಿ, ಸ್ವಲ್ಪನೂ ಅದು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸೀರೆ ಸ್ಮೂತ್ ಕಾಟನ್ ಆದ್ದರಿಂದ ತುಂಬಾ ನೀಟಾಗಿ ಕೂಡ್ತಾ ಐತೆ. ಆಮೇಲೆ ನೀರಿಗೇನು ಎಲ್ಲೂ ಹೆಚ್ಚು ಕಮ್ಮಿ ಆಗ್ತಿಲ್ಲ, ಆ ರೀತಿ ಫೋಲ್ಡಿಂಗ್ ಬರ್ತಾ ಐತೆ. ಇದಕ್ಕೆ ನೀವು ಭಾಳ ಅಂದ್ರೆ 5 ನಿಮಿಷದಲ್ಲಿ ನೀವು ಫೋಲ್ಡ್ ಮಾಡ್ಕೋಬೋದು. ಈ ರೀತಿ ಮೊದಲೇ ನೀವು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನೀವು ಹಬ್ಬದ ದಿನ ಉಡಿಸುವಾಗ ನಿಮಗೆ ಜಾಸ್ತಿ ಟೈಮ್ಸ್ ಬೇಕಾಗೋದಿಲ್ಲ. ಹಬ್ಬದ ದಿನ ಕೆಲಸ ಜಾಸ್ತಿ ಇರ್ತಾವಲ್ವ, ಆದ್ದರಿಂದ ಫಸ್ಟೇ ಈ ರೀತಿ ಫೋಲ್ಡನ್ನು ಮಾಡಿಟ್ಕೊಳ್ಳೋದು ಒಳ್ಳೆಯದು. ಈಗ ನಾನು ಮತ್ತೊಂದು ಸಾರಿ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಕ್ಲಿಪ್ಪಿಂದ ಇದನ್ನು ಲಾಕನ್ನು ಮಾಡ್ತಾ ಇದ್ದೀನಿ. ಈಗ ನೇರಿಗೆಗಳ ಬಾರ್ಡ್ರ್ ಕಡೆ ನೇರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಇದನ್ನು ಸಹ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಸ್ಟೆಪ್ಪಲ್ಲಿ ನೇರಿಗೆಯನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ನೇರಿಗೆ ಆದರೆ ಫೋಲ್ಡ್ ಮಾಡಲಿಕ್ಕೆ ಮತ್ತು ಲಾಕ್ ಮಾಡಲಿಕ್ಕೆ ಟಫ್ ಆಗುತ್ತೆ, ಈ ಥರ ಹಿಡಿಲಿಕ್ಕೆ ಟಫ್ ಆಗುತ್ತೆ ಅಂತಂದು ನಾನು 2 ಸ್ಟೆಪ್ಪಲ್ಲಿ ಫೋಲ್ಡನ್ನು ಮಾಡಿ ಅದೇ ಬಟ್ಟೆ ಕ್ಲಿಪ್ಪಿಂದನೇ ಮತ್ತು ಅವನು ಎಕ್ಸ್ಟ್ರಾ ನೇರಿಗೆನೂ ಸೇರಿಸಿ ಈ ರೀತಿ ಲಾಕ್ ಮಾಡಿದೆ. ಈಗ ಪಲ್ಲು ಕಡೆ ನಾನು ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಪಲ್ಲು ಭಾಗದಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡು ಇದಕ್ಕೂ ಸಹ 1.5 ಮೀಟ್ರಿಗೆ 2 ಹತ್ರ ಲಾಕ್ ಮಾಡಿದರೆ ಸಾಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಲ್ಲಿ ಸಹ ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಒಂದು ಲಾಕನ್ನು ಮಾಡ್ಕೊಳ್ಳಿ. 1.5 ಮೀಟ್ರ್ ಬಿಟ್ಟು ಇಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಮತ್ತೊಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ಸೀರೆ ಫೋಲ್ಡಿಂಗು ಮುಗ್ದಂಗೆ. ಈಗ ಇದನ್ನು ನೀಟಾಗಿ ಈ ರೀತಿ ಮಡಿಕೆಯನ್ನು ಹಾಕ್ಕೊಂಡು ಎತ್ತಿಡಿ. ಇವಾಗ ಲಕ್ಷ್ಮಿಗೆ ಸೀರೆಯನ್ನು ಉಡಿಸೋಣ. ಒಂದು ಟೇಬಲ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತುಂಬಿಟ್ಟು ಇದ್ರ ಮೇಲೆ ನಾನು ಒಂದು ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಅಂತಂದು ನೀವು ಸ್ಟೇಷನರಿ ಅಂಗಡಿಯಲ್ಲಿ ಕೇಳಿದರೆ ಸಿಗ್ತವೆ. ಈಗ ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದಂತಹ ನೀರಿಗೆ ಸೊಂಟದ ಭಾಗದಲ್ಲಿನ ಒಂದು ಸೀರೆ ಪಿನ್ನನ್ನು ತೆಗೆದು ಈ ರೀತಿ ಒಂದು 4 ಬಟ್ಟು ಒಳಗೆ ಹೋಗೋ ಥರ ನಾನು ಸೀರೆಯನ್ನು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಹಾಫ್ ಫೋಲ್ಡ್ ಏನು ಮಾಡಿದ್ನಲ್ಲ ಸೊಂಟದ ಭಾಗದಲ್ಲಿ ಅದನ್ನು ಒಂದು 4 ಬಟ್ಟು ಸ್ಟ್ಯಾಂಡ್ ಒಳಗೆ ಹೋಗೋ ಥರ ಈ ರೀತಿ ನೀರಿಗೆನ ನೀಟಾಗಿ ಹರ್ಕೋಬೇಕು. ಇದರಲ್ಲಿ ನಾನು ಒಂದು ಅಕ್ಕಿ ತುಂಬಿದ ಕೊಡಪಾನವನ್ನು ಇಟ್ಟಿದ್ದೀನಿ. ಇವಾಗ ಇಟ್ಟು ಇದಕ್ಕೆ ನಾನು ಗಮ್ ಸ್ಟಿಕ್ಕನ್ನು ಹಚ್ತಾ ಇದ್ದೀನಿ. ಡಬಲ್ ಸ್ಟಿಕ್ ಗಮ್ಮನ್ನು ಹಚ್ಚಿ ಅದ್ರ ಮೇಲೆ ಒಂದು ಬಿಂದಿಗೆಯನ್ನು ಇಡ್ತೀನಿ ರೀ. ಇವಾಗ
ಈ ರೀತಿ ಮತ್ತೊಂದು ಸಾರಿ ನೀಟಾಗಿ ನೀವು ನೀರಿಗೆಯನ್ನು ಕೂಡಿಸ್ಕೊಂಡು ನಂತರ ದೇವಿಯ ಎಡಭಾಗದಿಂದ ಒಂದು ಸೆರಗನ್ನು ಹಾಕ್ಕೋಬೇಕು ಮತ್ತು ಅದು ಬಲಬದಿಯಿಂದ ಮುಂದಕ್ಕೆ ಬರಬೇಕು. ಆ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಒಂದು ಬ್ಲೌಸ್ ಪೀಸಿನ ಸಹಾಯದಿಂದ ಮೇಲಿಟ್ಟಿರುವಂತಹ ಬಿಂದಿಗೆಯನ್ನು ಈ ರೀತಿ ಕವರ್ ಮಾಡಿಕೊಂಡು ಹಿಂದೆ ಬಟ್ಟೆ ಪಿನ್ ಹಾಕಿದರೂ ಪರವಾಗಿಲ್ಲ, ಬಟ್ಟೆ ಪಿನ್ನಿಂದ ನೀವು ಲಾಕ್ ಮಾಡಿಕೊಂಡು ಈ ರೀತಿ ನೀವೊಂದು ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಾಕಿದಂತಹ ಸೆರಗಿಗೆ ಹಾಕಿದಂತಹ ಸೇಫ್ಟಿ ಪಿನ್ನನ್ನು ಬಿಚ್ಚಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಬಲಬದಿಯ ಸೆರಗನ್ನು ಹಾಕಿ ಇದರದ್ದು ಸಹ ಸೇಫ್ಟಿ ಪಿನ್ ತೆಗೆದುಬಿಡ್ತೀನಿ. ಇವಾಗ ತೆಗೆದು ಈ ರೀತಿ ನೀಟಾಗಿ ಸೆರಗಲ್ಲಿರೋ ನೀರಿಗೆಯನ್ನು ಹರ್ಕೋಬೇಕು. ನಾವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿರೋದ್ರಿಂದ ಸೀರೆ ಉಡಿಸೋದು ತುಂಬಾ ಸುಲಭ ಆಗುತ್ತೆ. ಇಲ್ಲಿ ನಾನು ಒಂದು ಗುಂಡು ಪಿನ್ ಸಹಾಯದಿಂದ ಒಂದು ಲಾಕನ್ನು ಮಾಡ್ಕೋತೀನಿ, ಅವು ನೀರಿಗೆ ಜರುಗಬಾರ್ದು ಅಂತ. ಈಗ ಒಂದು ನಡಪಟ್ಟಿಯನ್ನು ಕಟ್ಟಿ ನಂತರ ಒಂದು ಕಳಶಕ್ಕೆ ಒಂದು ಕಾಯಿಯನ್ನು ಇಟ್ಟೆ. ಈಗ ಸರವನ್ನು ಹಾಕ್ತಾ ಇದ್ದೀನಿ. 3 ಸರದಿಂದ ಅಲಂಕಾರ ಮಾಡಿ ಮುಖ ಪದ್ಮವನ್ನು ಇಟ್ಟು ನಂತರ ಚಕ್ರವನ್ನು ಇಡ್ತಾ ಇದ್ದೀನಿ. ಚಕ್ರ ಇಟ್ಟಿದ್ದಾಯ್ತು ರೀ. ಈಗ ನೆಕ್ಸ್ಟ್ ಒಂದು ಮಾಲೆಯನ್ನು ಹಾಕಿ ನಂತರ ಒಂದು ನೀವು ಕೈಯನ್ನು ಬರೀ ಬಟ್ಟೆ ಪಿನ್ನಿಂದನೇ ಲಾಕ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ನೀಟಾಗಿ ಕೂಡ್ತವೆ ನೋಡ್ರಿ. ಇಷ್ಟು ಚೆಂದಾಗಿ ವರಮಹಾಲಕ್ಷ್ಮಿಯ ಸೀರೆ ಉಡಿಸೋದು ಒಂದು 10 ರಿಂದ 15 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ನೀವು ಹಿಂದಿನ ದಿನವೇ ಈ ಥರ